ಶಾಸ್ತ್ರದಲ್ಲಿ ಒಂದು ಮಾತಿದೆ, ಮೋಡಗಳು ದಕ್ಷಿಣ ದಿಕ್ಕಿನಲ್ಲಿ ಬಂದರೆ ಮಳೆ ಬರುತ್ತೆ, ಉತ್ತರ ದಿಕ್ಕಿನ ಕಡೆ ಮೋಡಗಳ ಪ್ರಯಾಣ ಆರಂಭ ಆಯಿತು ಅಂದರೆ ಮಳೆಯ ಸಮಾಪ್ತಿ. ಹಾಗಾಗಿ ರಾಘವೇಂದ್ರ ತೀರ್ಥರನ್ನ ಹಿಂಬಾಲಿಸಿಕೊಂಡು ಹೋಗುವ ಒಂದು ನೆಪದಿಂದ ಸಂದೇಶವನ್ನ ಕೊಡ್ತಾ ಇದ್ದಾವೆ. ಮಳೆಗಾಲ ಸಂಪೂರ್ಣ ಸಮಾಪ್ತಿ ಆಗಿದೆ. ಇನ್ನು ಮುಂದೆ ಯಾರಿಗೆ ಯಾವ ಯಾವ ಕೆಲಸಗಳು ಬೇಕೋ ಎಲ್ಲ ಕೆಲಸಗಳನ್ನು ಕೂಡ ನಿರ್ವಿಘ್ನವಾಗಿ ಮಾಡಿಕೊಳ್ಳಿ ಅನ್ನುವ ಸಂದೇಶವನ್ನ ನೀಡ್ತಾ ಇದ್ದಾವೋ ಏನೋ ಅಂತ ಅನಿಸ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ಚಾತುರ್ಮಾಸ್ಯ ವ್ರತವನ್ನ ಕೈಗೊಂಡು ವರ್ಷಾಋತು ಶರದೃತು ತಮ್ಮ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಅನೇಕ ಅನುಷ್ಠಾನ ಪೂಜಾ ವೈಭವಾದಿಗಳನ್ನ ನೆರವೇರಿಸಿ ಭಕ್ತರಿಗೆ ಅನುಗ್ರಹವನ್ನ ಉಂಟು ಮಾಡ್ತಾ ಅಲ್ಲಿಂದ ಉತ್ತರ ದಿಕ್ಕಿನ ಕಡೆಗೆ ತಮ್ಮ ಸಂಚಾರವನ್ನ ಆರಂಭ ಮಾಡ್ತಾರೆ ರಾಘವೇಂದ್ರ ತೀರ್ಥರು. ಆ ಸಂದರ್ಭದಲ್ಲಿ ಉತ್ತರ ದಿಕ್ಕಿಗೆ ಹೊರಟ ರಾಘವೇಂದ್ರ ತೀರ್ಥರನ್ನ ಹಂಸಗಳು, ಆ ಮೋಡಗಳು ಯಾವ ರೀತಿಯಾಗಿ ಹಿಂಬಾಲಿಸಿಕೊಂಡು ಹೋಗ್ತಾ ಇತ್ತು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಆತ್ಮನೋಭಿಮುಖಮಾಗತಮೇನಂ ವೀಕ್ಷ್ಯ ಸಂಯಮಿವರಂ ಧನದಾಶಾ ಹರ್ಷತೋನು ವಿಚಚಾರ ತದಗ್ರೇ ಹಂಸಪಾಲಿರಿವ ವಾರಿದ ಪುಂಜಃ. ಆತ್ಮನಃ ಅಭಿಮುಖಂ, ಉತ್ತರ ದಿಕ್ಕಿನ ಕಡೆಗೆ ಅಭಿಮುಖವಾಗಿ ರಾಘವೇಂದ್ರ ತೀರ್ಥರು ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೋಡಗಳು ಈ ರಾಘವೇಂದ್ರ ತೀರ್ಥರನ್ನ ಹಿಂಬಾಲಿಸಿಕೊಂಡು ಹೋದವು. ಹೇಗೆ? ಹಂಸಪಾಲಿರಿವ, ಹಂಸ ಪಕ್ಷಿಗಳು ಯಾವ ರೀತಿಯಾಗಿ ಒಂದರ ಹಿಂದೆ ಇನ್ನೊಂದು ಎನ್ನುವಂತೆ ಯಾವ ರೀತಿ ಆ ಹಂಸ ಪಕ್ಷಿಗಳು ಹೋಗ್ತಾವೋ ಹಾಗೆ ಈ ರಾಘವೇಂದ್ರ ತೀರ್ಥರನ್ನು ಕೂಡ ಆ ಮೋಡಗಳು ಹಿಂಬಾಲಿಸಿಕೊಂಡು ಹೋದವು. ನಾವು ಕೂಡ ನೋಡ್ತೇವೆ, ಎಲ್ಲಿಯೇ ಆಗಲಿ ಒಂದು ಸ್ಥಳಕ್ಕೆ, ಒಂದು ತೀರ್ಥಯಾತ್ರೆಗೆ ನಾವು ಪ್ರಯಾಣವನ್ನ ಬೆಳೆಸಿದ ಸಂದರ್ಭದಲ್ಲಿ ಹಿರಿಯರು ಮುಂದೆ, ಕಿರಿಯರು ಹಿಂದೆ, ಗುರುಗಳನ್ನ ಮುಂಭಾಗದಲ್ಲಿ ಇಟ್ಟು ಅವರ ಹಿಂದೆ ಅನೇಕ ಜನ ಶಿಷ್ಯರು ಹೋಗುವಂತಹ ಪ್ರಕ್ರಿಯೆಯನ್ನ ನಾವು ನೋಡುತ್ತೇವೆ. ಆಚಾರ್ಯರ ಜೀವನ ಚರಿತ್ರೆಯನ್ನ ಮೆಲುಕು ಹಾಕಿದಾಗ ಗಂಗಾ ನದಿಯನ್ನ ದಾಟಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಆ ದಾಟುವಾಗ
ತೀರದಲ್ಲಿ ಇದ್ದ ಅನೇಕ ನಾವಿಕರು ಉಪದೇಶ ಮಾಡ್ತಾರೆ ಆಚಾರ್ಯರಿಗೆ. ಅಪ್ಲವದೇವ ನದೀ ತರಣಂತೆ ಹಂತ ಕಥಂಚ ಚಿಕೀರ್ಷಸಿ ಕಿಂ ತ್ವಂ. ಈ ಗಂಗಾ ನದಿಯನ್ನ ದೋಣಿ ಇಟ್ಟುಕೊಂಡರೂ ಕೂಡ ದಾಟುವ ಕೆಲಸ ಅತ್ಯಂತ ಕಷ್ಟಕರವಾದದ್ದು. ನೀವು ಸುಮ್ಮನೆ ನೀರಿನಲ್ಲಿ ದಾಟುತ್ತೇವೆ ಅಂತ ಹುಚ್ಚು ಸಾಹಸಕ್ಕೆ ಕೈ ಹಾಕಬೇಡಿ. ಅವರ ಮಾತನ್ನೂ ಕೂಡ ಲೆಕ್ಕಿಸದೆ ಆ ಮಧ್ವಾಚಾರ್ಯರು ಭಗವಂತನ ಪೂರ್ಣ ಅನುಗ್ರಹದಿಂದ ತಾವಷ್ಟೇ ಆ ಗಂಗಾ ನದಿಯನ್ನ ದಾಟದೆ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನಮ್ಮ ಕಾವಿ ಶಾಟಿಯ ತುದಿಯನ್ನ ಹಿಂದಿನವ ಹಿಡಿದುಕೊಳ್ಳಲಿ, ಅವರ ಕಾವಿ ಶಾಟಿಯ ತುದಿಯನ್ನ ಅವನ ಹಿಂದಿನವರು ಇಟ್ಕೊಳ್ಳಿ. ಹೀಗೆ ಒಬ್ಬರ ಬಟ್ಟೆಯನ್ನ ಇನ್ನೊಬ್ಬರು ಹಿಡಿದುಕೊಂಡು ಅದನ್ನ ಗಂಗಾ ನದಿಯನ್ನು ಆ ಮಧ್ವಾಚಾರ್ಯರು ದಾಟಿಸ್ತಾರೆ ಅನ್ನೋ ಕಥೆಯನ್ನ ನಾವು ಅವರ ಜೀವನ ಚರಿತ್ರೆಯಲ್ಲಿ ಕೇಳ್ತೇವೆ. ಏನಿದರ ಅರ್ಥ? ಆಚಾರ್ಯರು ಗಂಗಾ ನದಿಯನ್ನ ಆ ಶಿಷ್ಯರನ್ನ ದಾಟಿಸಿದರು ಅಂದರೆ ಈ ಸಂಸಾರ ಎಂಬ ಸಾಗರವನ್ನ ದಾಟಬೇಕಾದರೆ ಪ್ರತಿಯೊಬ್ಬ ಪುರುಷನು ಕೂಡ ಗುರುಗಳ ಪಾದಾರವಿಂದವನ್ನ ಸೇವೆ ಮಾಡಿದಾಗ ಮಾತ್ರ ಅವನಿಗದು ಸಾಧ್ಯ ಆಗತ್ತೆ. ಇಲ್ಲದೆ ಹೋದ್ರೆ ಅದು ಯಾವುದೂ ಕೂಡ ಸಾಧ್ಯ ಇಲ್ಲ. ಹಾಗೆ ಈ ರಾಘವೇಂದ್ರ ತೀರ್ಥರು ಕೂಡ ಉತ್ತರ ದಿಕ್ಕಿನ ಕಡೆ ಪ್ರಯಾಣ ಮಾಡತಕ್ಕಂತ ಸಂದರ್ಭದಲ್ಲಿ ಅವರ ಹಿಂದೆ ಆ ಶರದೃತುವಿನಲ್ಲಿ ಇರತಕ್ಕಂತಹ ಮೋಡ, ಶರದೃತುವಿನಲ್ಲಿ ಇರತಕ್ಕಂಥ ಮೋಡ ಅಂದ್ರೆ ಅದು ಕಪ್ಪಾದ ಮೋಡ ಅಲ್ಲ. ಯಾಕೆ ಮಳೆಗಾಲ ಮುಗೀತಾ ಬಂದಿರತ್ತೆ, ಶುಭ್ರವಾಗಿರತ್ತೆ, ಆಕಾಶವೆಲ್ಲವೂ ಕೂಡ ಅತ್ಯಂತ ಸ್ವಚ್ಛವಾಗಿ ಧವಲಿಮಾ ಅತ್ಯಂತ ಶುಭ್ರವಾದ ಬಣ್ಣವನ್ನ ಧರಿಸಿರತ್ತೆ. ಆ ಬಿಳಿಯ ಮೋಡಗಳು ಆ ರಾಘವೇಂದ್ರ ತೀರ್ಥರನ್ನ ಹಿಂಬಾಲಿಸಿಕೊಂಡು ಹೋದವು. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಮೋಡಗಳು ದಕ್ಷಿಣ ದಿಕ್ಕಿನಲ್ಲಿ ಬಂದರೆ ಮಳೆ ಬರುತ್ತೆ, ಉತ್ತರ ದಿಕ್ಕಿನ ಕಡೆ ಮೋಡಗಳ ಪ್ರಯಾಣ ಆರಂಭ ಆಯಿತು ಅಂದರೆ ಮಳೆಯ ಸಮಾಪ್ತಿ. ಹಾಗಾಗಿ ರಾಘವೇಂದ್ರ ತೀರ್ಥರನ್ನ ಹಿಂಬಾಲಿಸಿಕೊಂಡು ಹೋಗುವ ಒಂದು ನೆಪದಿಂದ ಸಂದೇಶವನ್ನ ಕೊಡ್ತಾ ಇದ್ದಾವೆ. ಮಳೆಗಾಲ ಸಂಪೂರ್ಣ ಸಮಾಪ್ತಿ ಆಗಿದೆ. ಇನ್ನು ಮುಂದೆ ಯಾರಿಗೆ ಯಾವ ಯಾವ ಕೆಲಸಗಳು ಬೇಕೋ ಎಲ್ಲ ಕೆಲಸಗಳನ್ನು ಕೂಡ ನಿರ್ವಿಘ್ನವಾಗಿ ಮಾಡಿಕೊಳ್ಳಿ ಅನ್ನುವ ಸಂದೇಶವನ್ನ ನೀಡ್ತಾ ಇದ್ದಾವೋ ಏನೋ ಅಂತ ಅನಿಸ್ತಾ ಇದೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಶರದೃತುವಿನಲ್ಲಿ ಸರೋವರಗಳಲ್ಲಿ ಕಮಲದ ಹೂಗಳು ಅರಳುತ್ತವೆ. ಆ ಕಮಲದ ಹೂವಿನಲ್ಲಿ ಅನೇಕ ದುಂಬಿಗಳು ಕುಳಿತಿರ್ತವೆ. ಹೇಗಿದ್ದಾವೆ ಆ ದುಂಬಿಗಳು ಅಂತ ಹೇಳಿದ್ರೆ, ವಾರಿದಾಗಮಯುಗಾಂತ ವಿರಾಮೇ ನೈಕರೂಪ ಸರಸೀಮಿಷ ಶೌರೇಃ ನಾಭಿಪದ್ಮನಿವಹ ಇವ ಪದ್ಮಾ ವ್ಯಂಜಯಂತ್ಯಲಿವಿಧಿಂ ವಿಲಸಂತಃ. ವರ್ಷಾ ಋತುವಿನ ಪ್ರಳಯ ಕಾಲ. ಆ ಸಂದರ್ಭದಲ್ಲಿ ಸಂಪೂರ್ಣ ವರ್ಷಾ ಋತು ಮುಗಿದ ಮೇಲೆ ಎಲ್ಲ ನದಿಗಳು, ಎಲ್ಲ ಸರೋವರಗಳು, ಎಲ್ಲ ಬಾವಿಗಳು ನೀರಿನಿಂದ ತುಂಬಿ ಹೊಸದಾದ ನೀರನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ
ಕೊಡತ್ತೆ ಅವನ ಉಪಯೋಗಕ್ಕೋಸ್ಕರ. ಆ ಸಂದರ್ಭದಲ್ಲಿ ಪರಮಾತ್ಮ ಪ್ರಕಟನಾಗ್ತಾನೆ. ಹೇಗೆ ಅಂತ ಹೇಳಿದರೆ, ನಾಭಿ ಕಮಲಸ್ಯ ಬ್ರಹ್ಮ ಆವಾಸ ಸ್ಥಾನತ್ವ. ಪರಮಾತ್ಮನ ನಾಭಿಯಲ್ಲಿ ಉತ್ಪನ್ನವಾದ ಯಾವ ಕಮಲದ ಹೂ ಇದೆ, ಆ ಕಮಲದ ಒಳಗೆ ಚತುರ್ಮುಖ ಬ್ರಹ್ಮದೇವರ ಉತ್ಪತ್ತಿಯಾಗಿದೆ. ಪ್ರಕೃತ ಈಗ ಪರಮಾತ್ಮನ ನಾಭಿ ಅಂದರೆ ಯಾವುದು? ಸರೋವರಗಳೇ, ಬಾವಿಗಳೇ, ನದಿಗಳೇ ಆ ಪರಮಾತ್ಮನ ನಾಭಿ. ಅಂಥ ಪರಮಾತ್ಮನ ನಾಭಿ ಎಂಬ ಸರೋವರದಲ್ಲಿ ಕಮಲಗಳು ಉತ್ಪತ್ತಿ ಆದವು. ಅಂದ್ರೆ ಸರೋವರದಲ್ಲಿ ಬೇಕಾದಷ್ಟು ಕಮಲಗಳು ಅರಳಿ ಅರಳಿ ನಿಂತಿದ್ದಾವೆ ಪರಮಾತ್ಮನ ಪೂಜೆಗೋಸ್ಕರ. ಅಂಥ ಅರಳಿದ ಹೊಸದಾಗಿ ಉತ್ಪನ್ನವಾದ ಯಾವ ಕಮಲದ ಹೂಗಳು ಇದ್ದಾವೆ, ಆ ಕಮಲದ ಹೂಗಳಲ್ಲಿ ದುಂಬಿಗಳೆಲ್ಲವೂ ಕೂಡ ಕುತ್ಕೊಂಡಿದ್ದಾವೆ. ಹೊಸದಾದ ಮಕರಂದ, ಹೊಸದಾದ ಹೂ, ಹೊಸದಾದ ಮಕರಂದ, ಇದೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ಆ ದುಂಬಿಗಳು ಜೇನನ್ನ ಸಂಗ್ರಹ ಮಾಡ್ತಾ ಇದ್ದಾವೆ. ಹೇಗೆ ಅಂತ ಹೇಳಿದ್ರೆ, ಆ ದುಂಬಿಯೇ ಬ್ರಹ್ಮ, ಸರೋವರವೇ ಪರಮಾತ್ಮನ ನಾಭಿ. ಆ ಸರೋವರ ಎಂಬ ಪರಮಾತ್ಮನ ನಾಭಿಯಲ್ಲಿ ಕಮಲಗಳ ಉತ್ಪತ್ತಿ. ಆ ಕಮಲದ ಒಳಗೆ ಪರಮಾತ್ಮನಿಂದ ಹೇಗೆ ಚತುರ್ಮುಖ ಬ್ರಹ್ಮನ ಉತ್ಪತ್ತಿಯೋ ಹಾಗೆ ಈ ಕಮಲದಲ್ಲಿ ದುಂಬಿ ಎಂಬ ಬ್ರಹ್ಮನ ಉತ್ಪತ್ತಿ ಆಗಿದೆ. ಹೀಗೆ ಮಕರಂದವನ್ನ ಆ ದುಂಬಿ ಹೀರ್ತಾ ಜೇನನ್ನ ಸಂಗ್ರಹ ಮಾಡ್ತಾ ಇದೆ ಅನ್ನೋದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಶರದೃತುವಿನಲ್ಲಿ ಸೂರ್ಯನ ಪ್ರಕಾಶ, ಚಂದ್ರನ ಪ್ರಕಾಶ ಅತ್ಯಂತ ಅಧಿಕವಾಗಿ ನಮಗೆ ತೋರುತ್ತೆ. ಏನು ಕಾರಣ ಇರಬಹುದು ಇದಕ್ಕೆ ಅಂತ ಆಲೋಚನೆ ಮಾಡಿದ್ರೆ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. उत्थितस्य सरसीरुहनाभेश्चन्द्र सूर्यनयनस्य तदानी शंसतः स्मनलिनी रजनीशौ संप्रबोधमधिकं विलसन्तौ. ಶರದೃತುವಿನಲ್ಲಿ ಸೂರ್ಯ ಚಂದ್ರರ ಇವರಿಬ್ಬರ ಪ್ರಕಾಶ, ಬೆಳದಿಂಗಳು ಎರಡೂ ಕೂಡ ಅಧಿಕವಾಗಿ ತೋರುತ್ತೆ. ಏನು ಕಾರಣ ಇರಬಹುದು ಇದಕ್ಕೆ ಅಂತ ಆಲೋಚನೆ ಮಾಡ್ತಾ ಹೋದ್ರೆ ಕವಿಗಳು ಹೇಳ್ತಾ ಇದ್ದಾರೆ, ಉತ್ಥಿತಸ್ಯ ಚಂದ್ರ ಸೂರ್ಯನಯನಸ್ಯ ಸರಸಿ ರುಹನಾಭೇಹೆ. ಪರಮಾತ್ಮ ಚಾತುರ್ಮಾಸ್ಯ ಕಾಲದಲ್ಲಿ ಆಷಾಢ ಮಾಸ, ಭಾದ್ರಪದ ಮಾಸ, ಆಶ್ವಯುಜ ಮಾಸ, ಕಾರ್ತಿಕ ಮಾಸ, ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯಂದು ಆ ಪರಮಾತ್ಮ ಯೋಗ ನಿದ್ರೆಗೆ ಜಾರ್ತಾನೆ. ಒಂದು ಸಲ ಆ ಪರಮಾತ್ಮ ಯೋಗ ನಿದ್ರೆಗೆ ಜಾರಿದರೆ 4 ತಿಂಗಳುಗಳ ಕಾಲ ಯಾವ ಮಂಗಲ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಶಾಸ್ತ್ರ ಸಮ್ಮತಿಯನ್ನ ಕೊಟ್ಟಿಲ್ಲ. ಪರಮಾತ್ಮ ಮತ್ತೆ ಪುನಃ ಆ ಯೋಗ ನಿದ್ರೆಯಿಂದ ಏಳುವಂತಹದ್ದು ಯಾವಾಗ? ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ. ಆಷಾಢ ಶುದ್ಧ ಏಕಾದಶಿ ತಿಥಿಗೆ ಶಯನಿ ಏಕಾದಶಿ ಅಂತ ಕರೆದರೆ, ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಗೆ
ಪ್ರಬೋಧಿನಿ ಏಕಾದಶಿ ಅಂತ ಕರೀತಾರೆ. ಮರುದಿನವೇ ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಪರಮಾತ್ಮ ಈ 4 ತಿಂಗಳುಗಳ ಕಾಲ ಯಾವ ಯೋಗ ನಿದ್ರೆಯನ್ನ ಮಾಡಿದ್ದನೋ ಆ ಯೋಗ ನಿದ್ರೆಯಿಂದ ಏಳುವಂತಹ ಸಮಯವೇ ಅದು ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಈ 4 ತಿಂಗಳುಗಳ ಕಾಲ ಚಂದ್ರನ ಬೆಳಕಾಗಲಿ ಸೂರ್ಯನ ಬೆಳಕಾಗಲಿ ಹೆಚ್ಚು ಈ ಜಗತ್ತಿಗೆ ಗೊತ್ತಾಗಲ್ಲ. ಮೋಡಗಳು ಮರೆಮಾಚಿರ್ತಾವೆ. ಹೀಗಾಗಿ ಸೂರ್ಯನ ಪ್ರಖರವಾದ ಬೆಳಕು, ಚಂದ್ರನ ಇಂಪಾದ ತಂಪಾದ ಬೆಳದಿಂಗಳು ಜನರಿಗೆ ಅದು ಸಿಗುತ್ತಾ ಇರೋದಿಲ್ಲ. ಯಾವಾಗ ಈ 4 ತಿಂಗಳುಗಳ ಕಾಲ ಕಳೆದು ಶರದೃತು ಆರಂಭ ಆಗತ್ತೋ ಆ ಸಂದರ್ಭದಲ್ಲಿ ಸೂರ್ಯನ ಬೆಳಕು, ಚಂದ್ರನ ಉತ್ತಮವಾದ ಬೆಳದಿಂಗಳು, ತಂಪಾದ ಬೆಳದಿಂಗಳು ಜಗತ್ತಿಗೆ ಸಿಗತ್ತೆ. ಏನಿದರ ಸೂಚನೆ ಅಂತ ಹೇಳಿದರೆ ಸಂಪ್ರಬೋಧಮಧಿಕಂ ವಿಲಸಂತೌ. ಪರಮಾತ್ಮ ಇಷ್ಟು ದಿನ ಯೋಗ ನಿದ್ರೆಗೆ ಜಾರಿದ್ದ ಅಂಥ ಪರಮಾತ್ಮ ಮತ್ತೆ ಪುನಃ ಎದ್ದಿದ್ದಾನೆ. ಅದನ್ನ ಸೂಚನೆ ಮಾಡೋದಕ್ಕೋಸ್ಕರವೇ ನಾವು ಈ ಶರದೃತುವಿನಲ್ಲಿ ಹೆಚ್ಚು ಬೆಳಕನ್ನ, ಹೆಚ್ಚು ಬೆಳದಿಂಗಳನ್ನ ಜಗತ್ತಿಗೆ ಕೊಡ್ತಾ ಇದ್ದೇವೋ ಏನೋ ಅನ್ನೋದನ್ನ ಆ ಸೂರ್ಯ ಚಂದ್ರರು ಜಗತ್ತಿಗೆ ಸೂಚನೆ ಮಾಡ್ತಾ ಇದ್ದರು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಂದರೆ ಶರದೃತು, ಈ ಋತುವಿನಲ್ಲಿ ಚಂದ್ರ ಸೂರ್ಯರ ಬೆಳಕು ಮಳೆಗಾಲದಲ್ಲಿ ಇದ್ದಂತೆ ಇರದೆ ಅತ್ಯಂತ ಪ್ರಕಾಶಮಾನವಾಗಿ ಇರುತ್ತೆ ಅನ್ನೋದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಪರಮಾತ್ಮ ಯೋಗ ನಿದ್ರೆ ಜಾರ್ತಾನ ಅಷ್ಟೇ. ಪರಮಾತ್ಮ ಮಲಗಿದರೆ ಈ ಜಗತ್ತು ನಡೆಯಲಿಕ್ಕೆ ಸಾಧ್ಯ ಉಂಟಾ? ತೇನ ವಿನಾ ತೃಣಮಪಿ ನ ಚಲತಿ. ಪರಮಾತ್ಮನ ಪ್ರೇರಣೆ ಇಲ್ಲದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲಗಾಡಲ್ಲ ಅಂತ ಹೇಳಿದ್ರೆ ಅಂಥ ಪರಮಾತ್ಮ ನಿದ್ದೆಗೆ ಜಾರಿದ ಅಂತ ಹೇಳ್ಬಿಟ್ರೆ ಈ ಜಗತ್ತಿನ ವ್ಯಾಪಾರ ಹೇಗೆ? ಅದಕ್ಕೆ ನಮ್ಮ ನಿದ್ದೆಯಂತೆ ಪರಮಾತ್ಮನ ನಿದ್ದೆ ಅಲ್ಲ, ಪರಮಾತ್ಮನ ನಿದ್ದೆ ಯೋಗ ನಿದ್ರೆ ಅಂತ ಈ ರೀತಿಯಾಗಿ ಶಾಸ್ತ್ರಕಾರರು ಕರೆದಿದ್ದಾರೆ. ನಾವೆಲ್ಲ ಸೂರ್ಯ ಇದ್ರೂ ಕೂಡ ಇನ್ನೂ ಕೂಡ ನಮಗೆ ಉತ್ಥಾನ ಆಗಿರೋದಿಲ್ಲ, ನಮ್ಮ ಉತ್ಥಾನ ಆಗಿರೋದಿಲ್ಲ. ಇನ್ನೂ ಸ್ವಲ್ಪ ದಿನ ಇನ್ನೂ ಸ್ವಲ್ಪ ಹೊತ್ತು ಮಲಗಿಕೊಳ್ಳೋಣ ಅಂತ ನಾವೆಲ್ಲ ಅನ್ಕೊಂಡಿರ್ತೇವೆ. ಶಾಸ್ತ್ರ ಎಚ್ಚರಿಕೆಯನ್ನ ಕೊಡುತ್ತೆ. ಯಾರು ಸೂರ್ಯೋದಯ ಆದ ಮೇಲೆಯೂ ಕೂಡ ಹಾಸಿಗೆಯ ಮೇಲೆಯೇ ಮಲಗಿರ್ತಾರೋ ಅವರಿಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಯಾರು ಎದ್ದಿರ್ತಾರೋ ಅವರ ಎಲ್ಲ ರೋಗಗಳನ್ನು ಕೂಡ ಪರಮಾತ್ಮ ಸೂರ್ಯೋದಯ ಆದ ಮೇಲೂ ಯಾರು ಮಲಗಿರ್ತಾರೋ ಅವರಿಗೆ ಪರಮಾತ್ಮ ಟ್ರಾನ್ಸ್ಫರ್ ಮಾಡ್ತಾನೆ. ಹೀಗಾಗಿ ಉತ್ತಮವಾದ ಆರೋಗ್ಯ ನಿಮಗೆ ಬೇಕೇ? ಜೀವನದಲ್ಲಿ ಉತ್ತಮವಾದ ಆರೋಗ್ಯ, ಉತ್ತಮವಾದ ಸುಖ ನಿಮಗೇನಾದ್ರೂ ಕೂಡ ಬೇಕು ಅಂತಾದರೆ ಆಗ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಿಮ್ಮ ಎಲ್ಲ ನಿತ್ಯ ವಿಧಿಗಳನ್ನ ಪೂರೈಸಿಕೊಳ್ಳಿ ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಆ ಶರದೃತುವಿನಲ್ಲಿ ಬೆಳದಿಂಗಳು ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. प्रावृडागमयुगान्त समुद्यद्वारिवाह जलधौ विनिवृत्ते सैकतोत्कर इव क्षणदाया चन्द्रिका बुधजनैरुदलेखी. ಪ್ರಾವೃಡಾಗಮಯುಗಾಂತ ಸಮುದ್ಯದ್ವಾರಿವಾಹ ಜಲಧೌ. ಮಳೆಗಾಲ ಹೆಂಗಿರತ್ತೆ ಅಂದ್ರೆ ಒಳ್ಳೆ ಪ್ರಳಯ ಕಾಲದಂತೆ ಇರತ್ತಂತೆ. ಯಾಕೆ? ಪ್ರಳಯ ಕಾಲದಲ್ಲಿ ಎಲ್ಲ ಯಾವ ಕಡೆ ನೋಡಿದ್ರು ಕೂಡ ಎಲ್ಲಾ ಕಡೆ ಬರೀ ನೀರೇ ಕಾಣಿಸ್ತಾ ಇದೆ. ಮಳೆಗಾಲದಲ್ಲೂ ಅಷ್ಟೇ, ಎಲ್ಲೇ ನೋಡಿದ್ರು ಕೂಡ ಬರೀ ನೀರೇ ಕಾಣಿಸ್ತಾ ಇರುತ್ತೆ. ಅಂದ್ರೆ ಏನು? ಯಾವಾಗ ಈ ಶರದೃತು ಆರಂಭ ಆಯಿತೋ ಈ ಮಳೆಗಾಲ ಎಂಬ ಪ್ರಳಯ ಕಾಲ
ಓಡಿ ಹೋಯಿತು. ಯಾಕೆ ಅಂದ್ರೆ ಆಕಾಶದಲ್ಲಿ ಮಳೆಗಾಲದಲ್ಲಿ ಆಕಾಶದ ಒಳಗೆ ಕಪ್ಪಾದ ಮೋಡಗಳನ್ನ ನಾವು ನೋಡ್ತಾ ಇರ್ತೇವೆ. ಮಳೆಗಾಲ ಕಳೀತು ಅಂದ್ರೆ ಆ ಕಪ್ಪಾದ ಮೋಡಗಳಿಗೆ ಜಾಗವೇ ಇಲ್ಲದೆ ಬಿಳಿಯಾದ ಮೋಡಗಳು ಬಂದ್ಬಿಡ್ತವೆ. ಯಾವತ್ತೂ ಕೂಡ ಕತ್ತಲೆ ಬೆಳಕು ಒಂದೇ ಕಡೆ ಇರಲಿಕ್ಕೆ ಸಾಧ್ಯ ಉಂಟಾ? ವಿರುದ್ಧ ಪದಾರ್ಥಗಳು, ವಿರುದ್ಧ ಧರ್ಮಗಳು ಒಂದೇ ಸ್ಥಳದಲ್ಲಿ ಇರಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಕತ್ತಲೆ ಇದ್ದಲ್ಲಿ ಬೆಳಕಿರಲ್ಲ, ಬೆಳಕಿದ್ದಲ್ಲಿ ಕತ್ತಲೆ ಇರಲ್ಲ. ಯಾವಾಗ ಈ ಶರದೃತು ಆರಂಭ ಆಯಿತೋ ಆ ಬಿಳಿ ಬಣ್ಣದ ಮೋಡಗಳು ಆಕಾಶವನ್ನು ಆವರಿಸಿಕೊಂಡಾಗ ಈ ಮೋಡಗಳೆಂಬ ಒಂದು ಪ್ರಳಯ ಕಾಲ ಗೊತ್ತೇ ಇಲ್ಲದಂತೆ ಓಡಿ ಹೋಗ್ಬಿಡ್ತು.